ಹಾಯ್ ಫ್ರೆಂಡ್ಸ್, ಸುಸ್ವಾಗತ ಕ್ರಿಕ್ ಸ್ಪೋರ್ಟ್ಸ್ ಚಾನಲ್ಗೆ. ಇವತ್ತಿನ ಟಾಪಿಕ್ ಎಂದರೆ KKR ಟೀಮಿನ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು ಬಗ್ಗೆ ತಿಳಿಸುತ್ತೇನೆ ಹಾಗೂ ಅವರ ಪ್ಲೇಯಿಂಗ್ 11 ಬಗ್ಗೆ ತಿಳಿಸುತ್ತೇನೆ ಇಂದಿನ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವ ಎಲ್ಲ ನನ್ನ ಗೆಳೆಯರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇಗ ಶುರು ಮಾಡೋಣ ಬನ್ನಿ ಇಂದಿನ ಟಾಪಿಕ್ ಬಗ್ಗೆ. KKR ಟೀಮ್ನ ಓಪನರ್ ಆಗಿ ಸುನಿಲ್ ನರೇನ್ ಹಾಗೂ ಗುರ್ಬಾಜ್ ಅವರು ಬರಲಿದ್ದಾರೆ. ಗುರ್ಬಾಜ್ ಅವರು ವಿಕೆಟ್ ಕೀಪಿಂಗ್ ಕೂಡ ಮಾಡುತ್ತಾರೆ. ಹಾಗೂ ನಂಬರ್ 3ಯಲ್ಲಿ ಅಂಕ್ರಿಶ್ ರಘುವಂಶಿ ಬರಲಿದ್ದಾರೆ. ಅಂಕ್ರಿಶ್ ರಘುವಂಶಿ ಒಬ್ಬ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಹಾಗೂ KKR ಟೀಮಿನ ಪಿಚ್ಚರ್ ಆಟಗಾರ ಆಗಿದ್ದಾರೆ. 4ನೇ ಕ್ರಮಾಂಕದಲ್ಲಿ ವೆಂಕಟೇಶ್ ಅಯ್ಯರ್ ಬರಲಿದ್ದಾರೆ. ವೆಂಕಟೇಶ್ ಅಯ್ಯರ್ ಒಬ್ಬ ಅತ್ಯುತ್ತಮ ಆಟಗಾರ ಹಾಗೂ ಒಳ್ಳೆಯ ಆಲ್ರೌಂಡರ್. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ, ಸ್ವಲ್ಪ ಮಟ್ಟಿಗೆ ಬಾಲಿಂಗ್ ಕೂಡ ಮಾಡುತ್ತಾರೆ. 5ನೇ ಕ್ರಮಾಂಕದಲ್ಲಿ ರಿಂಕು ಸಿಂಗ್ ಬರಲಿದ್ದಾರೆ. ರಿಂಕು ಸಿಂಗ್ ಒಬ್ಬ ಒಳ್ಳೆ ಹಿಟ್ಟರ್ ಹಾಗೂ ಫಿನಿಷರ್ ಕೂಡ ಆಗಿದ್ದಾರೆ. ಇವರು ತುಂಬ ಚೆನ್ನಾಗಿ ಸಿಕ್ಸನ್ನು ಹೊಡೆಯುತ್ತಾರೆ ಹಾಗೂ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ. ಇವರು ಕ್ಯಾಪ್ಟನ್ಸಿ ಮೆಟೀರಿಯಲ್ ಕೂಡ ಆಗಿದ್ದಾರೆ ಈ ಸೀಸನ್. 6ನೇ ಕ್ರಮಾಂಕದಲ್ಲಿ ಆಂಡ್ರೆ ರಸೆಲ್ ಬರಲಿದ್ದಾರೆ. ಆಂಡ್ರೆ ರಸೆಲ್ ಅವರು IPLನ ಮೋಸ್ಟ್ ಡೇಂಜರಸ್ ಪ್ಲೇಯರ್ಗಳಲ್ಲಿ ಇವರು ಒಬ್ಬರು ಕೂಡ ಆಗಿದ್ದಾರೆ. ಚೆನ್ನಾಗಿ ಬಾಲಿಂಗ್ ಕೂಡ ಮಾಡುತ್ತಾರೆ ಹಾಗೂ ಬ್ಯಾಟಿಂಗ್ ಕೂಡ ಮಾಡುತ್ತಾರೆ. ಇವರು ಡೆತ್ ಓವರ್ನಲ್ಲಿ ಬಾಲಿಂಗ್ ಕೂಡ ಮಾಡುತ್ತಾರೆ ಆಂಡ್ರೆ ರಸೆಲ್ ಅವರು. 7ನೇ ಕ್ರಮಾಂಕದಲ್ಲಿ ರಮನ್ದೀಪ್ ಸಿಂಗ್ ಬರಲಿದ್ದಾರೆ. ಇವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತಾರೆ ಹಾಗೂ ಹಾಸ್ಯದಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಹಾಗೂ ಬಾಲಿಂಗ್ ಕೂಡ ಮಾಡುತ್ತಾರೆ ತಕ್ಕ ಮಟ್ಟಿಗೆ. ಇವರನ್ನು 7ನೇ ಕ್ರಮಾಂಕದಲ್ಲಿ ಆಡಿಸುವುದು ಸೂಕ್ತ. 8ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಆಡಲಿದ್ದಾರೆ. ವರುಣ್ ಚಕ್ರವರ್ತಿ ಅವರು ಒಳ್ಳೆ ಸ್ಪಿನ್ನರ್ ಆಗಿದ್ದಾರೆ ಹಾಗೂ ಮಿಸ್ಟ್ರಿ ಸ್ಪಿನ್ನರ್ ಆಗಿದ್ದಾರೆ. ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ. ಹಾಸ್ಯದಲ್ಲಿ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡಿದ್ದಾರೆ ಹಾಗೂ ಇಂಡಿಯಾ ಟೀಮ್ ಪರವಾಗಿ ತುಂಬ ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. 9ನೇ ಕ್ರಮಾಂಕದಲ್ಲಿ ಸ್ಪೆನ್ಸರ್ ಜಾನ್ಸನ್ ಅವರು ಆಡಲಿದ್ದಾರೆ. ಇವರು ತುಂಬ ಚೆನ್ನಾಗಿ ಬಾಲಿಂಗ್ ಮಾಡುತ್ತಾರೆ ಹಾಗೂ ಇವರು ನೇರವಾಗಿ ಮಿಚೆಲ್ ಸ್ಟಾರ್ಕ್ನವರ ರಿಪ್ಲೇಸ್ಮೆಂಟ್ ಆಗಿ ಆಡಲಿದ್ದಾರೆ. ಇವರು ತುಂಬ ಚೆನ್ನಾಗಿ ಆಸ್ಟ್ರೇಲಿಯಾ ಟೀಮ್ ಪರವಾಗಿ ಆಡಿದ್ದಾರೆ ಹಾಗೂ KKR ಟೀಮಿನ ಪರವಾಗಿ ಆಡ್ತಾರೆ ಎಂದು ನನಗೆ ಅನಿಸುತ್ತದೆ. 10ನೇ ಕ್ರಮಾಂಕದಲ್ಲಿ ವೈಭವ್ ಅವರ ಆಡಲಿದ್ದಾರೆ. ಇವರು ತುಂಬ ಚೆನ್ನಾಗಿ ಪವರ್ ಪ್ಲೇದಲ್ಲಿ ಬಾಲಿಂಗ್ ಮಾಡುತ್ತಾರೆ ಹಾಗೂ ಇನ್ ಸ್ವಿಂಗ್ ಹಾಗೂ ಔಟ್ ಸ್ವಿಂಗ್ ಅನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ಹಾಗೂ ಇವರು 10ನೇ ಕ್ರಮಾಂಕದಲ್ಲಿ ಆಡೋದು ಸೂಕ್ತ ಅನಿಸುತ್ತದೆ. 11ನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಅವರು ಆಡಲಿದ್ದಾರೆ. ಹರ್ಷಿತ್ ರಾಣಾ ಒಬ್ಬ ಒಳ್ಳೆಯ ಟ್ಯಾಲೆಂಟ್ ಆಟಗಾರ. ಈಗಾಗಲೇ ಹಿಂದಿನ ಸೀಸನ್ದಲ್ಲಿ ತುಂಬ ಚೆನ್ನಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಹರ್ಷಿತ್ ರಾಣಾ ಅವರು 11ನೇ ಕ್ರಮಾಂಕದಲ್ಲಿ ಆಡುತ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ, ಅಜಿಂಕ್ಯ ರಹಾನೆ, ಅಂಕುಲ್ ರಾಯ್ ಹಾಗೂ ಆಂಡ್ರೂಸ್ ನಾರ್ಕಿಯಾ ಅವರು ಆಡಲಿದ್ದಾರೆ. ಓವರಾಲ್ ಆಗಿ ಟೀಮಿಗೆ ರೇಟಿಂಗ್ ಕೊಡೋದಾದರೆ 10ರಲ್ಲಿ 9 ಅಂಕ ಕೊಡಬಹುದು. ತುಂಬ ಚೆನ್ನಾಗಿ ಟೀಮ್ ಬಿಲ್ಡ್ ಮಾಡಿದ್ದಾರೆ ಈ ಸೀಸನ್ನಲ್ಲಿ. ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.